ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ. ಟೈಮ್ ಬಂದುಬಿಟ್ಟು 6:30 ಸ್ನೇಹಿತರೆ. ನಿನ್ನಿದ ರಂಗೋಲಿ ಐತ್ರಿ. ಇನ್ನೂ ಏನು ಕಸ ಹೊಡೆಯಿಲ್ಲ, ಏನೂ ಇಲ್ಲ ನೋಡಿ. ಹುಂಜ್ಗಳಿಗೆ ಹೋಗಕತ್ತವ್ರು. ನಮ್ಮ ಹೊಟ್ಟೆ ಹಸ್ದೈತ್ರಿ. ಅವಕ್ಕೆ ಹುಂಜ್ಗೆ ಹೋಗಕತ್ತವ್ರಿ. ಹಕ್ಕಿ ಸೌಂಡ್ ನೋಡ್ರಿ ಎಷ್ಟು ಚಂದ ಇಂಪಾಗಿ ಕೇಳಿಸ್ತಾ ಇರ್ತೈತ್ರಿ. ಬೆಳಿಗ್ಗೆ ಒಂಥರ ಹೊರಗಡೆ ನಿಂತು ಒಂದು 10 ನಿಮಿಷ ಅವ್ರನ್ನೆಲ್ಲ ಕೇಳಿಸ್ಕೊಳ್ಬೇಕು ನಂಗೆ ಆಗ್ಬಿಡ್ತೈತ್ರಿ. 5:30ಗೆ ಎದ್ದನ್ ಸ್ನೇಹಿತರೆ. 5:30ಗೆ ಎದ್ದು ಈಗ ನಮ್ಮ ಅರುಣ ಸ್ಕೂಲಿಗೆ ಹೊಂಟಾನ್ರಿ. 6:30ಗೆ ಬಸ್ಸಿಗೆ ಬಿಜಾಪುರಕ್ಕೆ ಹೋಗ್ಬೇಕ್ರಿ. ಅವನಿಗೆ ಗ್ಯಾಸ್ ಮ್ಯಾಗ ನೀರು ಕಾಯಿಸಿ ಕೊಟ್ಟೆ ರೀ. ಅವನು ಎಬ್ಬಿಸಿ ನೀರು ಕಾಯಿಸ್ಕೊಟ್ಟು ಜಾಕ ಮಾಡಿದಾರೆ. ಹೋದಾರೆ ಅವ ಹೋದ ಬಳಿಕ ನಾನು ಈಗ ಲಾವ್ ಸ್ಟಾರ್ಟ್ ಮಾಡಿ ನೋಡಿರಿ. ಎಕ್ಕಿ ಗಿಡ ಐತೆ ನೋಡಿ ಸ್ನೇಹಿತರೆ. ಕಡ್ದಿದ್ದೇವ್ರಿ ನಡ್ಬಾರ್ಕ್ ಮತ್ತೆ ಸಿಗ್ತೈತ್ರಿ. ಎಷ್ಟು ಚಂದ ಸಿಗ್ತೈತೆ ನೋಡಿರಿ ಎಕ್ಕಿ ಗಿಡ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಎಲ್ಲಿಯೂ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚಂದ ಕೆಲಸ ಆಕತ್ತೈತ್ರಿ ಹಕ್ಕಿಗ ಸೌಂಡ. ಅವಕ್ಕೆ ಎಲ್ಲ ಕಾಳ ಅದೆಲ್ಲ ಹಾಕ್ಬೇಕ್ರಿ. ಎಲ್ಲ ರೆಡಿ ಮಾಡಿಟ್ಟಿನ ಸ್ನೇಹಿತರೆ. ಇನ್ನೂ ಕಸ ಹೊಡ್ಕೊಂಡಿಲ್ಲ ಇದನ್ನು. ಯಾಕಂದ್ರೆ ಮಗ ಹೋಗಿ ಅವನ ಬಸ್ಸಿಗೆ ಹತ್ತಿ ಬೆಳಕ ನಾನು ಕಸ ಹೊಡ್ಬೇಕು. ಯಾರಾದರೂ ಊರಿಗೆ ಅದು ಹಿಂಗೆ ಹೊಂಟ್ರೆ ಮನ್ಯಾಗ ತಯಾರಾಗಕತ್ರ ಕಸ ಅದು ಹಿಂಗೆ ನಮ್ಮ ಹಳ್ಳಿ ಕಡೆ ಹುಡ್ಗಂಗಿಲ್ಲ ರೀ. ಎಲ್ಲರೇ ಹೋಗೋ ಮುಂದೆ ಕಸ ಹೊಡ್ಕೋತ ನಿಂದ್ರಬಾರ್ದತ್ತ ಅತ್ತಾರೆ. ಅದಕ್ಕೆ ಎಲ್ಲ ತೆಗೆದಿಟ್ಟೀನಿ ರೀ. ಅರ್ಬಿನೂ ಎಲ್ಲ ಮಡಿಚಿಟ್ಟೆ ರೀ. ಅರ್ಬಿ ಒಗೆದು ಹಾಕಿದ್ದು ಹಾಗೆ ಸೋಪಾದ ಮ್ಯಾಗ ಒಗೆದಿದ್ದೀರಿ. ಅದನ್ನೆಲ್ಲ ತೆಗೆದಿಟ್ಟಿನಿ. ಈ ಸೀರೆಗಳು ಅಷ್ಟ ಮಡಿಚಿಡ್ಬೇಕು ರೀ. ಸೀರೆ ಅಟ್ಟ ಮಡಿಚಿಟ್ಟು ಎದ್ರಾಗಿಟ್ರೆ ಅದ್ರದ ಒಂದು ಕೆಲಸ ಆ ಕಡೆ ಕಂಪ್ಲೀಟ್ ಆಗ್ತೈತೆ ನೋಡಿರಿ. ಕಸ ಹೊಡ್ಕೋಬೇಕ್ರಿ. ಇಲ್ಲಿ ಕಸ ಹೊಡ್ಕೊಂಡು ಒಲಿ ಮ್ಯಾಗ ಕಸ ಹೊಡ್ಕೊಂಡು ನೀರು ಕಾಯಕ್ಕಿಡ್ಬೇಕ್ರಿ. ದೇವ್ರ ಪೂಜೆ ಮಾಡ್ಕೋಬೇಕ್ರಿ. ಗುರುವಾರ ಇವತ್ತು ನೋಡಿ. ನನ್ನ ಕೋಳಿಗೆ ಈ ಥರ ಎಲ್ಲ ಐಟಮ್ನ ಹಾಕಿ ಇರ್ತೀನಿ ನೋಡಿ ಸ್ನೇಹಿತರೆ. ಅನ್ನ ಮಿಕ್ಕಿರೋ ಅನ್ನ, ಅಕ್ಕಿ ಮತ್ತು ತೌಡ್ರಿ ಮತ್ತು ಒಂದು ಸ್ವಲ್ಪ ಹಿಟ್ಟು ಹಾಕೀನ್ರಿ ಅದ್ರೊಳಗೆ. ಈ ಥರ ಹಾಕಿದೀವಿ ಅಂದ್ರೆ ಸಂಚಾನ ಅವಕ್ಕೆ ಜಟ್ ಕಡ್ದು ಬಿಡ್ತೈತ್ರಿ. ತಿಂತಾವ್ರಿ. ಇಷ್ಟು ಬಾಂಡೆ ಅದಾವ್ರಿ. ಬಾಂಡೆ ತೊಳಿಬೇಕು. ನಿನ್ನೆ ಸ್ವಲ್ಪ ಬಜ್ಜಿ ಉಳಿದಿದ್ದು ಮತ್ತು ಅರುಣಾಗ ಹಾಕಿದ್ದೀರಿ. ಬ್ಯಾಡ ಮಮ್ಮಿ ಏನಾಕತ್ರಿ. ಇಲ್ಲೇ ರೀ ಯಾರು ತಿನ್ನೋದಾರಪ್ಪ, ನಾವು ಒಬ್ಬಾಕಿನ ಏನು ತಿನ್ನೋದು. ಬಟಾಟೆ ಇದ್ದು ಸ್ನೇಹಿತರೆ. ಅಲ್ಲಿ ಯಾವ ಹುಡುಗರಿಗೆ ಕೊಡ್ತಾನಂಥೇಳಿ ಕಳಿಸಿದೆ ನೋಡ್ರಿ. ತೊಗೊಂಡು ಹೋದ್ರಿ. ಕವರ್ನಾಗ ಹಾಕಿಕೊಟ್ಟೆ ನೋಡಿ. ನನ್ನ ಮರಿಗಳಿಗೆ ಈ ಥರ ಐಟಮ್ನ ಹಾಕ್ತೀನಿ ಸ್ನೇಹಿತರೆ. ಇದು ಏನು ಅನ್ಬೋದು ನೀವು, ಇದು ಶೇಂಗಾದ ಹಿಂಡಿ ನೋಡ್ರಿ. ಶೇಂಗಾದ ಹಿಂಡಿ, ಗೊಂಜಾಳ, ಸ್ವಲ್ಪ ಅಕ್ಕಿ ಹೀಗೆಲ್ಲ ಮಿಕ್ಸ್ ಮಾಡಿ ಹರೆಗಾಣ ಹಾಕಿನಂದ್ರೆ ಚಂತ ನಾವು ನೀರು ಕುಡಿದು ಇದ್ದಷ್ಟು ಮೇವು ತಿಂತಾವೆ ಸ್ನೇಹಿತರೆ. ಮತ್ತು ಆಡುಗಳಿಗೆ ನೋಡ್ರಿ, 2 ಆಡಿಗೆ ಈ ಥರ ಗೊಂಜಾಳ ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡಿ ಹಾಕ್ತೀನಿ. ಗೆಣಸಿನ್ಕಾಯಿ ಕುದಿಸಿರೋ ಗೆಣಸಿನ್ಕಾಯಿ ಇತ್ತು ರೀ, ಅತ್ರನೂ ಒಡೆದು ಹಾಕೀನಿ ರೀ. ಮತ್ತು ಹಿಂಗೆ ಕೊತ್ತಂಬ್ರಿದು ಸೋಸಿರೋದು, ಒಳಗಡೆ ಸಿಪ್ಪಿ ತೆಗೆದಿರೋದು ಎಲ್ಲನೂ ಇಡ್ತೀನಿ ಸ್ನೇಹಿತರೆ. ಎಲ್ಲನೂ ಈ ಥರ ಇಟ್ಟಿವಿ ಅಂದ್ರೆ ಯಾವುದೂ ವೇಸ್ಟ್ ಆಗಂಗಿಲ್ಲ ರೀ. ಎಲ್ಲ ಹಾಕ್ತೀನಿ ರೀ. ಆಡುಗಳು ತಿಂತಾವೆ ನೋಡ್ರಿ. ಏನಾದರೂ ಮಾಡಿದ್ರಿ ಜೀವನಕ್ಕೆ. ಹಳ್ಳಿ ಒಳಗಡೆ ಬದುಕಬೇಕಂದ್ರೆ ಒಂದೇ ಕೆಲಸ ಮಾಡಿದ್ರೆ ಒಂದೇ ಕೆಲಸ ನಂಬ್ಕೊಂಡ್ರೆ ಆಗಂಗಿಲ್ಲ ರೀ. ಅದಕ್ಕೆ ಸೈಡಾಗಿ ಈ ಥರ ಯಾವ್ದಾರ ಒಂದು ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಹಸು ಸಾಕಾಣಿಕೆ ಮಾಡಿದ್ರೆ ಜೀವನದಾಗ ಸ್ವಲ್ಪ ಏನೋ ಒಂದು ಕಷ್ಟ ಬಂದ್ರು ಮೀರಿ ಅದಕ್ಕೆ ಹೆಲ್ಪ್ ಆಗ್ತೈತೆ ನೋಡ್ರಿ. ಅದು ಅಮೌಂಟ್ ಅನ್ನೋದು. ನಿನ್ನೆ ನಾನು 3 ಹುಂಜ ಕೊಟ್ಟೆ ಸ್ನೇಹಿತರೆ. 3 ಹುಂಜ ಕೊಟ್ಟೆ. 1800 ರೂಪಾಯಿ ಬಂದು ರೀ. 600 ರೂಪಾಯಿಗೆ ಒಂದು ಹುಂಜ ರೀ. ಎಲ್ಲರೂ 1000 ರೂಪಾಯಿಗೊಂದು ಕೊಡ್ತಾರೆ. ಈಗ ನಮ್ಮ ಕಷ್ಟ ಕಾಲಕ್ಕೆ ಅದು ಹೆಲ್ಪ್ ಆಯ್ತು ರೀ. ಈಗ ನಾವು ಜಾಸ್ತಿ ಅಮೌಂಟ್ ಹೇಳ್ಕೊತ ಕೂತೀವಿ ಅಂದ್ರೆ ತೊಗೊಂಡು ಹೋಗಂಗಿಲ್ಲ ಸ್ನೇಹಿತರೆ. ನಮ್ಮ ಮುಂದೆನೇ 1000 ರೂಪಾಯಿಗೊಂದು ಕೊಟ್ಟರು. ನಾನು ಹಿಡಿದಿರೋದು ಹತ್ರನ 1500 ರೂಪಾಯಿ. 15 ದಿನ ಬರೀ ರೀ. 15 ದಿನ ಹಿಡ್ದಂದ್ರೆ ಸಾಕ್ರಿ ನನಗೊಂದು. ಅದರಿಂದ 100-200 ರೂಪಾಯಿ ಉಳಿದ್ರೆ ಸಾಕ್ರಿ 15 ದಿನದಾಗ. ಯಾರು ಅದಕ್ಕೆ ನಾನೇನು ಹೊಡ್ಕೊಂಡು ಹೋಗಂಗಿಲ್ಲ. ಒಂದು ಸಲ ಅಷ್ಟು ಅನ್ನ ಕಲಿಸಿ ಇಟ್ಬಿಟ್ನಿ ಅಂದ್ರೆ ಮುಗಿತ್ರಿ ಸಂಚಾನ. ಅದ್ರಾಗ ನಾನು ಬಿಟ್ಟು ಆಡುಗಳ ಥರ ಅತ್ರನ ಹಿಡ್ಕೊಂಡು ಮೇಯ್ಸಂಗಿಲ್ಲ. 200 ರೂಪಾಯಿ ಕೂತಲ್ಲೇ ಯಾರು ಕೊಡ್ತಾರೆ ಸ್ನೇಹಿತರೆ. ಅದಾದ್ರೆ ಯಾವುದಕ್ಕಾದ್ರೂ ಉಪಯೋಗ ಆಗ್ತೈತೆ. ನನ್ನ ಮಕ್ಕಳು ಬಸ್ಸಿಗೆ ಇವಾಗ ನನ್ನ ಮಗ ಹೋದ ರೀ. ಅವನಿಗೆ 120 ರೂಪಾಯಿ ಕೊಟ್ಟೆ ಸ್ನೇಹಿತರೆ. ಯಾವುದಕ್ಕಾದ್ರೂ ಆಗ್ತೈತಿ ಸ್ಕೂಲಿಗೆ ಅವ್ರಿಗೆ ಹೋಗಕ್ಕಂತೇಳಿ ಯಾವುದಾದ್ರೂ ಒಂದು ಮಾಡ್ತಾ ಇರ್ತೀವಿ ನೋಡಿ. ನಾನಂತರೂ ಖಾಲಿ ಕೂತ್ಕೊಳಂಗಿಲ್ಲ. ಮಾಡ್ತಾ ಇರ್ತೀನಿ. ಕರೆ ಸ್ವಲ್ಪ ಏನಾದರೂ ತೊಂದರೆ ಬರ್ತಾರೆ. ಆ ತೊಂದರೆಗಳನ್ನ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಂಗಿಲ್ಲ ರೀ. ಬಂದಿದ್ದು ಬರಲಿ, ಮುಂದೆ ನಾವು ಜೀವನಾನ ಸಾಗಿಸ್ಬೇಕು ನೋಡ್ರಿ ಅಷ್ಟೇ. ಅದು ಆಗೈತಿ ಅನ್ಕೊತ ಅದ್ರಾಗನ
ಕುಗ್ಲಾಕತ್ತೀವ ಅಂದ್ರೆ ತೀರಾ ಅದು ನಮ್ಮನ್ನು ಬಿಟ್ಟು ಹೋಗೇಬಾರ್ದಪ್ಪ ಅಂತ ಅನ್ಕೊಳತ್ತತ್ರಿ. ಅದಕ್ಕೆ ಬರೀ ಸ್ನೇಹಿತರೆ ಅವಕ್ಕೆಲ್ಲಕ್ಕೂ ಕಾಳಿಟ್ಟು ಬಂದು ನಾನು ಕಸ ಹೊಡ್ಕೊಂಡು ನೀರು ಕಾಯಕ್ಕೆ ಇಟ್ಕೊಂಡು ರಂಗೋಲಿ ಹಾಕುದ್ರಿ. ಇನ್ನೂ ಕೆಲಸ ಭಾಳ ಐತ್ರಿ. ಇವೆಲ್ಲ ಮುಗಿಸ್ಕೊಂಡು ಮತ್ತೆ ನಿಮ್ಗೆ ಸಿಗ್ತೀನಿ ಸ್ನೇಹಿತರೆ. ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಎಲ್ಲ ಕೆಲಸ ಮುಗಿಸಿದ್ರಾಗನ 8 ಗಂಟೆ ಆಯ್ತ್ರಿ. ಪೂಜೆ ಮಾಡಿದೆ ರೀ. ಇವಾಗ ನೋಡಿ ಊದ್ ಹಾಕಿನಿ. ಎಷ್ಟು ಚಂದ ಘಮ ಹರಡ್ಲಾಕತ್ತೈತ್ರಿ. ಮನಿ ಎಲ್ಲ ಬಾಂಡೆ ತೊಳ್ಕೊಂಡು ಬಂದೆ ರೀ. 8 ಗಂಟೆ ಆಯ್ತು ನೋಡ್ರಿ. ಇಷ್ಟು ಕೆಲಸ ಮುಗಿಸ್ಕೋದ್ರಾಗನ ಒಂದಿಷ್ಟು ರೈಸ್ ಮಾಡೀನಿ ರೀ. ನನಗೆ ಹೋಳಿಗೆ ಅದಾವು. ಏನು ಸಂಜೆಗೆ ಮತ್ತು ಇವಷ್ಟು ಬಾಂಡೆ ತೊಳ್ಕೊಂಬಂದಿಟ್ಟಿನ್ರಿ. ಅವನ್ನ ಡಬ್ಬ ಹಾಕಬೇಕು. ಅಲ್ಲಿ ಕಿಚನ್ ಮ್ಯಾಗ ಸ್ವಲ್ಪ ಸಾಂಬಾರು ಉಳ್ದೈತಿ, ಅದಷ್ಟು ಬೆಂಕಿಯಾಗಿ ಇಟ್ಟಿನಿ ರೀ. ರೈಸ್ ಮಾಡಿದೆ, ಬಾಂಡೆ ತೊಳ್ಕೊಳ್ದು ಎಲ್ಲ ಕಸ ಹೊಡ್ಕೊಳ್ಳೋದ್ರಾಗ ಲೇಟ್ ಆಗಿಬಿಡ್ತ್ರಿ. 8 ಆಯ್ತು ಟೈಮ್. ಇನ್ನು ಒಂದು ಸ್ವಲ್ಪ ಏನಾರೇ ಊಟ ಮಾಡಿ ಅಂಗಡಿಗೆ ಹೋಗ್ಬಿಡ್ತೀನಿ ಸ್ನೇಹಿತರೆ. ಬಟ್ಟೆನೂ ಭಾಳ ಇಲ್ಲ, ಯಜಮಾನ್ರು ಬಂದಿಲ್ಲರಿ. ಬಟ್ಟೆನೂ ಭಾಳ ಇಲ್ಲ ರೀ. ಬಟ್ಟೆ ತೊಳೆದು ಹಾಕ್ಬೇಕಂದ್ರೆ ಸ್ವಲ್ಪ ಅದಾವ್ರಿ. ಪೂಜೆ ಆದ ತಕ್ಷಣ ವಿಭೂತಿ ಹನಿ ಮ್ಯಾಗ ಹಚ್ಕೊಂಡ್ರೆ ಏನೋ ಒಂದು ಕಳೀರಿ ಮುಖದ ಮ್ಯಾಗ ಆಯಿತು. ಮನುಷ್ಯನ ಮೈಂಡಲ್ಲಿ ಗುರುವಾರ ಇವತ್ತು ರಾಯರ ಪೂಜೆ. ಯಾರ್ಯಾರೆಲ್ಲ ರಾಯರ ಪೂಜೆ ಮಾಡ್ತೀರಿ ಕಮೆಂಟ್ ಮಾಡಿರಿ. ನಮ್ಗಂತರೂ ಮಾಡೋ ಯೋಗ ಐತೇನಿಲ್ಲ ಗೊತ್ತಿಲ್ಲ ಸ್ನೇಹಿತರೆ. ನೋಡೋಣ್ರಿ ಮುಂದೊಂದು ದಿನ ಯಾವಾಗಾದರೂ ರಾಯರು ಒಳ್ಳೇದು ನಮಗೂ ಕೂಡ ಯೋಗ ಇತ್ತಂದ್ರೆ ಪೂಜೆ ಮಾಡೋದು ನೋಡೋಣ್ರಿ. ಅದು ಒಂದು ಆಸೆ ಐತಿ ನನಗೆ, ಬಹಳ ದಿನದೈತಿ. ರಾಯರ ಫೋಟೋ ಯಾರಿಂದನಾದರೂ ನನಗೆ ಬಹುಮಾನವಾಗಿ ಬಂತಂದ್ರೆ ಅದನ್ನು ಇಟ್ಟು ಪೂಜೆ ಮಾಡ್ಬೇಕನ್ನೋದು ಆಸೆ ಐತಿ ನೋಡಿ ಸ್ನೇಹಿತರೆ. ಮತ್ತೊಂದೇನು ಬೆಳ್ಳುಳ್ಳಿನ ಮ್ಯಾಗ ಹಾಕೇ ಇಲ್ಲ ರೀ, ಅಲ್ಲೇ ಕೆಳಗದಾವ ನೋಡ್ರಿ. ಅವು ಗುಳಿಗೆ ತೊಗೋಬೇಕ್ರಿ. ನಾ ಖಾಲಿ ಹೊಟ್ಟಿಲಿ ಒಂದು ಗುಳಿಗೆ ಐತಿ, ಅದೊಂದು ಗುಳಿಗೆ ತೊಗೋತೀನಿ ರೀ. ನೀರು ಕುಡೋದು, ಒಂದು ಗ್ಲಾಸ್ ನೀರು ಕುಡೋದು. ಯಜಮಾನ್ರು ಬಂದಿಲ್ಲ ರೀ. ನನ್ನ ಮಗ ಹೋಗಿ ಮುಟ್ಟಿರ್ಬೇಕು ರೀ. 8 ಗಂಟೆಗೆ ಹೋಗ್ತೈತ್ರಿ ಬಸ್ಸ ಬಿಜಾಪುರಕ್ಕೆ. ಇಲ್ಲಿದ 6:30 ಬಿಟ್ರೆ ಅಲ್ಲಿ 8 ಗಂಟೆ 8:05 ಅಥವಾ 8 ಗಂಟೆಗೆ ಹೋಗಿ ಮುಟ್ತೈತೆ ನೋಡ್ರಿ. ಇವತ್ತು ಒಂದು ಸ್ವಲ್ಪ ಬಟ್ಟೆ ಹೊಲಿಬೇಕು ಅಂತ ಅಂದ್ಕೊಂಡಿದ್ರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಆದಂಗೆ ಆಗ್ಲಕತ್ತೈತ್ರಿ. 2 ದಿನ ಆಯಿತು. ನೆಮ್ಮದಿ ಕಾಣ್ಕೋಬೇಕಂದ್ರೆ ನಾನೇ ಮಾಡ್ಬೇಕ್ರಿ ಅದಕ್ಕೆ ಪ್ರಯತ್ನ. ಬೇರೆ ಯಾರು ಮಾಡ್ರೆ ನಡೆಯಂಗಿಲ್ಲ ಸ್ನೇಹಿತರೆ. ನಾನೇ ಮಾಡಬೇಕು ಪ್ರಯತ್ನ. ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಪ್ರಯತ್ನ ಯಶಸ್ವಿ ಆಗ್ಬೇಕಂದ್ರೆ ನಾನೇ ಏನಾದರೂ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಯಾರಿಂದನೂ ಸಾಧ್ಯ ಇಲ್ಲ ರೀ. ಯಾರು ನಮ್ಗೆ ಇಲ್ದಾಗ ಯಾರೂ ಕೊಡಂಗಿಲ್ಲ ರೀ. ಅದಕ್ಕೆ ನಾವೇ ಕೆಲಸ ಮಾಡಬೇಕು, ನಾವೇ ಸಂಪಾದನೆ ಮಾಡಬೇಕು. ಇನ್ನೊಬ್ರ ಹತ್ರ ಕೈ ಚಾಚಬಾರ್ದು, ಇನ್ನೊಬ್ರ ಹತ್ರ ನಮ್ಮನ್ನ ನೋವನ್ನ ಹೇಳ್ಕೋಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ನೋಡಿ. ನಮ್ಮ ನೋವನ್ನ ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ಜಾಸ್ತಿ ನಮ್ಮನ್ನೇ ನೋಡಿ ನೆಗ್ಲೆಕ್ಟ್ ಮಾಡ್ತಾರೆ ಹೊರತು, ಅಯ್ಯೋ ಇವಳಿಗೆ ಇದಿದೆಲ್ಲ ಏನಪ್ಪ ಇವಳದು ಕೇಳೋದು ಇದೇ ಥರ ಆಡ್ಕೋತಾರೆ ಹೊರತು ಯಾರೂ ಸಿಂಪತಿ ತೋರ್ಸಂಗಿಲ್ಲ. ಪಾಪ ಆಕಿ ಕಷ್ಟ ಇರ್ಬೋದು, ಆಕಿಗೆ ನೋವು ಇರ್ಬೋದು ಅನ್ನುವಂಥ ಭಾವನೆ ಯಾರಿಗೂ ಜಾಸ್ತಿ ಇರಂಗಿಲ್ಲ ಸ್ನೇಹಿತರೆ. ನನ್ನ ಅನುಭವದ ಪ್ರಕಾರ ಯಾರ ಹತ್ರನೂ ಜಾಸ್ತಿ ಹೇಳ್ಕೊಂಡಿವಂದ್ರೆ ನಮ್ಮನ್ನೇ ನೋಡಿ ನಗ್ತಾರೆ ಹೊರತು, ಹೆಂಗಂದ್ರೆ ರೀ ಆಳಿಗೊಂದು ಕಲ್ಲನ್ನು ಹಂಗೆ ಅದು ಇದು ಬಿದ್ದೈತ್ಲೆ ಇದನ್ನು ಎಬ್ಬಿಸ್ಬೇಕು ಅನ್ನುವಂಥದ್ದು ಅಭಿಪ್ರಾಯ ಯಾರಿಗೂ ಇರಂಗಿಲ್ಲ. ಇನ್ನೊಂದು ಸ್ವಲ್ಪ ಅದನ್ನು ಅಲ್ಲೇ ಕೆಳಗಡೆ ಹಾಕಿ ತುಳಿಯೋರೇ ಜಾಸ್ತಿ ಇದ್ದಾರೆ. ಅಂಥವ್ರ ಮುಂದೆ ನಾವು ಹೆಂಗೆ ಮಾಡ್ಕೊಂಡು ತಿನ್ನಬೇಕು, ಹೆಂಗೆ ಎದ್ದು ನಿಂದಿರ್ಬೇಕು ಅನ್ನೋದು ನನ್ನ ಭಾವನೆ ನೋಡಿ. ಅಷ್ಟೇ ನೋಡಿ ಸ್ನೇಹಿತರೆ. ನನ್ನ ಮಗ ಹೋದಾರಿ 18ನೇ ತಾರೀಕು ಎಕ್ಸಾಮ್ ಅದಾವ್ರಿ. ಅದಕ್ಕೆ ಅವನಿಗೆ ಚೆನ್ನಾಗಿ ಓದ್ಕೋರಪ್ಪ, ಎಲ್ಲರ ಮುಂದೆ ನಾವು ಇಷ್ಟು ಕಷ್ಟದಲ್ಲೇ ನಿಮ್ಮನ್ನ ಸಾಲಿ ಕಲಿಸ್ತಾ ಇದ್ದೀವಿ, ಏನಾದರೂ ಪಾಸ್ ಬರೀ ಜಸ್ಟ್ ಪಾಸ್ ಆದ್ರೆ ಸಾಕು ಅನ್ನೋಂಗೆ ನನ್ನ ಪೊಸಿಷನ್ ಐತೆ ನೋಡ್ರಿ. ಅಷ್ಟೇ. ಯಾಕಂದ್ರೆ ಇಷ್ಟು ನಾವು ಕಷ್ಟಪಟ್ಟು ಮಾಡೋದನ್ನ ಮಕ್ಕಳಿಗೋಸ್ಕರ. ಮಕ್ಕಳು ನಾವು ಹೇಳಿದ ಪ್ರಕಾರ ಇದ್ರೆ ಏನೂ ಅನ್ಸಂಗಿಲ್ಲ ರೀ. ಈ ಕೆಲವೊಂದು ಮಕ್ಕಳದ್ದು ನೋಡ್ಬೇಕಾದ್ರೆ ಇನ್ನು ನನ್ನ ಮಕ್ಕಳು ಒಂದು ಮಟ್ಟಿಗೆ ಚಲೋ ಅನ್ಬೋದು ಸ್ನೇಹಿತರೆ. ಯಾಕಂದ್ರೆ ಯಾವಾಗೂ ನನ್ನ ಮಾತಿಗೆ ಎದುರು ಕೊಡಂಗಿಲ್ಲ, ಒಂದು ಹೋಗ್ತಾನೆ. ಮತ್ತು ಯಾರ ಹತ್ರ ಏನಾದರೂ ಹಿಂಗೆ ಜಾಸ್ತಿ ಹೋಗಿ ಮಾತಾಡುವಂಥವನಲ್ಲ ರೀ ಇವನು. ಎರಡನೇದವ ಏನೈತಿ ಸ್ವಲ್ಪ ಕೋಪಿಷ್ಟ ಅದ ಅಂದ್ರೆ. ಆದರೆ ಈಗ ಅವನದು ಕೋಪ ಕಡಿಮೆ ಆಗೈತೆ ಸ್ನೇಹಿತರೆ. ಯಾಕಂದ್ರೆ ತುಂಬಾ ಚೇಂಜ್ ಆಗ್ಯಾನ ನಾವು. ಅವನದು ಚೇಂಜಸ್ ಕಾಣೋಕ್ಕೆ ಆ ದೇವರ ಆಶೀರ್ವಾದ ಇರ್ಬೋದು ಅನ್ಕೋತೀನಿ ನೋಡಿ. ಅಷ್ಟೇ ರೀ. ನಾನು ಎಷ್ಟೋ ಪ್ರಯತ್ನ ಪಟ್ಟರು ಆಗಲಿಲ್ಲ. ಯಾಕಂದ್ರೆ ಅವನ ಬೆಳವಣಿಗೆ ಹೆಂಗೆ ಆಗ್ತೈತಿ ತಾನೇ ಚೇಂಜ್ ಆಗ್ಲಕತ್ತಾನ.
ಚಿಕ್ಕ ವಯಸ್ಸು 3 ವರ್ಷದ ಬುದ್ಧಿ 100 ವರ್ಷ ತನಕ ಇರ್ತೈತೆ ಅಂತಾರಲ್ಲ, ಆ ಬುದ್ಧಿ ಅವನಿಗಿಲ್ಲ ಸ್ನೇಹಿತರೆ. ಯಾಕಂದ್ರೆ ಅವನು ಹೆಂಗಂದ್ರೆ ರೀ ಭಾಳ ಮುದ್ದಾಗಿ ಬೆಳೆಸಿದ್ದೆ ನಂದೇ ತಪ್ಪಾಗೈತೆ ರೀ. ಯಾಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು, ಒಂದು ಹೆಲ್ತ್ ಪ್ರಾಬ್ಲಮ್ ಆಗೋಣ ಅವನಿಗೆ ಇದು ಆಗಬಾರ್ದು ಅನ್ಕೋತ ಎಷ್ಟು ನಾನು ಇದು ಮಾಡಿದೆ ನೋಡಿ. ಅದೇ ನನ್ನ ಮೈ ತಿನ್ನಾಕತೈತಿ. ಹೆಂಗಂದ್ರೆ ರೀ ಭಾಳ ಸಣ್ಣವದ ಮುದ್ದು ಮಾಡಿದೆ ರೀ, ಭಾಳ ಆರಾಮಿಲ್ಲ ಪಾಪ ಹಂಗೆ ಹಿಂಗತ್ತೆ ಏನು ಮುದ್ದು ಮಾಡಿ ನೋಡ್ರಿ, ಅದು ನನಗೆ ಮೈ ತಿಂತು ಸ್ನೇಹಿತರೆ. ಯಾರಿಗಾದ್ರೂ ಈ ಥರ ಆಗಿತ್ತಂದ್ರೆ ಕಮೆಂಟ್ ಮಾಡಿ. ಮಕ್ಕಳಿಗೆ ಜಾಸ್ತಿ ನಾವು ಸ್ಟ್ರಿಕ್ಕಾಗಿ ಇಡಕ್ಕೆ ಬರಂಗಿಲ್ಲ, ಈ ಕಡೆ ಜಾಸ್ತಿ ಮುದ್ದು ಮಾಡೋಕ್ಕೂ ಜಾಸ್ತಿ ಅವ್ರನ್ನ ಇದು ಮಾಡೋಕ್ಕೂ ಬರಂಗಿಲ್ಲ ನೋಡ್ರಿ. ಆ ಥರ ಆಗಿಬಿಡ್ತು. ಈಗ ಅವನು ಖುಷಿ ಅದಾನ್ರಿ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೈತಿ, ಏನಿಲ್ಲ ಪರವಾಗಿಲ್ಲ, ಚೆನ್ನಾಗಿ ಆಗ್ತಾನಂತ ಡಾಕ್ಟ್ರ್ ಹೇಳ್ಯಾರ. ಇನ್ನೊಂದು ರಿಪೋರ್ಟ್ ಬರೋದೈತಿ ಸ್ನೇಹಿತರೆ. ಇನ್ನೊಂದು ಮೊನ್ನೆ ಶನಿವಾರ ದಿನ ತೆಗ್ಸಿವಂದ್ರೆ ಮುಂದಿಂದ ಈ ನಾಳೆ ಶನಿವಾರ ಅಲ್ದನ ಮುಂದಿನ ಶನಿವಾರ ಐತಿ, ಬರ್ತೀನಪ್ಪ ಅಂತ ಹೇಳಿನ್ರಿ. ನೋಡೋಣ್ರಿ. ಎಕ್ಸಾಮ್ನು 9ನೇ ತಾರೀಕು ಅದಾವ್ರಿ. 9ನೇ ತಾರೀಕು ಇಟ್ಕೊಂಡು ಸ್ಟಾರ್ಟ್ ಅದಾವ. ಏನೈತ್ರಿ ನಮ್ಮ ಜೀವನದಾಗ ಮಕ್ಕಳಿಗೋಸ್ಕರ ನಾವು ಏನೋ ಮಾಡ್ಬೇಕು, ಏನೋ ಮಾಡಿದ್ರೆ ಮಕ್ಕಳಿಗೋಸ್ಕರನ ಅವ್ರು ಖುಷಿಯಾಗಿದ್ರೆ ನಮಗೆ ಡಬಲ್ ಖುಷಿ ನೋಡಿ ಅಷ್ಟೇ. ಅವ್ರು ನೋನಲ್ಲಿದ್ರೆ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಕೈ ಕಾಲುಗಳ ಹೋದಂಗೆ ಆಗ್ಬಿಡ್ತೈತ್ರಿ. ಮಕ್ಕಳಿಗೆ ಏನಾದರೂ ನನಗೇನಾದರೂ ಪರವಾಗಿಲ್ಲ, ಮಕ್ಕಳಿಗೆ ನಮ್ಮ ಯಜಮಾನ್ರಿಗೆ ಏನಾದರೂ ಆಯ್ತಂದ್ರೆ ಅವ್ರಿಗಿಂತಲೂ ಹೆಚ್ಚು ನಾನೇ ನೋವನ್ನ ಜಾಸ್ತಿ ಅನ್ಬೋದು ನೋಡಿ. ಬರೀ ಸ್ನೇಹಿತರೆ ಒಂದು ಸ್ವಲ್ಪ ನಾಷ್ಟ ಮಾಡ್ತೀನಿ, ಮೆಡಿಷನ್ ತೊಗೊಳ್ದೈತಿ. ನಾನು ಹಾಗೆ ಕೂತ್ನಂದ್ರೆ ಇಲ್ಲೇ ಕೊಂಡಿರ್ತೀನಿ. ಮೆಡಿಷನ್ ತೊಗೊಂಡು ಇವತ್ತು ಜಲ್ದಿನ ಹೋಗ್ಬೇಕು ಅನ್ಕೊಂಡಿನಿ ಅಂಗಡಿಗೆ. ಯಾಕಂದ್ರೆ ಜಲ್ದಿ ಎದ್ರೆ ಜಲ್ದಿನ ಆಗತ್ತೈತ್ರಿ ಕೆಲಸ. 5:15 ಇದನ್ನು ದಿನ 7 ಗಂಟೆಗೆ ಆಗ್ತಿತ್ತು ಸ್ನೇಹಿತರೆ. ಇದೇ ರೂಢಿ ಇಟ್ಕೊಂಡ್ರೆ ಬೇಸಿಗೆಗಾಲದಲ್ಲಿ ಕೆಲಸ ಆಗಂಗಿಲ್ಲ. ಇನ್ನೊಂದು ತಾಸಿಗೆ ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಗಿಬಿಡ್ತೈತಿ. ಯಾವುದನ್ನು ಕೆಲಸ ಮಾಡೋಕ್ಕಾಗಂಗಿಲ್ಲ. ಜಾಸ್ತಿ ಬರೀ ನೀರು ಕುಡಿದು ಆಯಸ್ಸಾದಂಗೆ ಆಗೋದು, ಇದೇ ಥರ ಆಗ್ತಿರ್ತೈತಿ. ಏನೇ ನಾವು ಕೆಲಸ ಮಾಡಬೇಕಾದ್ರೂ ತಂಪತ್ನಾಗ ಮಾಡಬೇಕು. ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ಜಾಸ್ತಿ ಮಾಡಬೇಕು. ಮಧ್ಯಾಹ್ನ ಟೈಮ್ದಾಗ ಸ್ವಲ್ಪ ರೆಸ್ಟ್ ಮಾಡಬೇಕು ಅಷ್ಟೇ ನೋಡ್ರಿ. ಇವಾಗ ನಮ್ಗೆ ಹಳ್ಳಿ ಕಡೆ ಹೆಂಗಂದ್ರೆ ಸ್ನೇಹಿತರೆ, ನಾನು ಎದ್ದು ಬಾಂಡೆ ತೊಳ್ಯಾಕತ್ತೀನಿ ರೀ. ಬಾಂಡೆ ತೊಳಿ ಮುಂದೆ ಎಲ್ಲ ಹೆಣ್ಮಕ್ಳಿಗೆ ಅಡುಗೆ ಮಾಡಿಕೊಂಡು ತಮ್ಮ ಗಂಡ್ರ ಮಕ್ಕಳಿಗೆ ಅಡುಗೆ ಮಾಡಿಟ್ಟು ತಮಗೆ ಡಬ್ಬಿ ಕಟ್ಕೊಂಡು ಕೆಲ್ಸಕ್ಕೆ ಹೋಗ್ತಾರೆ. ಅಂದಾಗ ನಾವು ಸ್ವಲ್ಪನಾದ್ರೂ ಮಾಡ್ಬೇಕಲ್ರಿ. ನಮಗೆ ನೀಗಿದಷ್ಟು ಮಾಡ್ಬೇಕ್ರಿ. ಅವ್ರಿಗೆ ನೀಗ್ತೈತಿ, ಅವ್ರು ಹೋಗಿ ಮಾಡ್ತಾರೆ. ಅವ್ರ ಪ್ರಕಾರ ನಮಗೆ ಮಾಡೋಕೆ ಬರೋಂಗಿಲ್ಲ, ನಮ್ಮ ಪ್ರಕಾರ ಅವ್ರಿಗೆ ಮಾಡೋಕೆ ಬರೋಂಗಿಲ್ಲ ನೋಡಿ ಸ್ನೇಹಿತರೆ. ಹೋದ್ರಿ ಈಗ 7 ಗಂಟೆಗೆ ಹೋದ್ರಂದ್ರೆ ರೀ ಅವರು ಮಧ್ಯಾಹ್ನ 2:15 ಬರ್ತಾರೆ. 300 ರೂಪಾಯಿ ಕೊಡ್ತಾರೆ. ಆದರೆ ಅವ್ರ ಕಷ್ಟ ಅಲ್ಲಿ ಬಿಸಿಲಲ್ಲಿ ಕಷ್ಟಪಡೋದು ಅಷ್ಟು ಕಷ್ಟ ಇರ್ತೈತಿ. ಅದ್ರ ಪೇಮೆಂಟ್ ಅದ್ರ ಪ್ರಕಾರ ಇರ್ತೈತ್ರಿ. ಮೊದಲೆಲ್ಲ 200 ರೂಪಾಯಿ ಕೊಡ್ತಿದ್ರೆ, ಈಗ 300 ರೂಪಾಯಿ ಆಗೈತಿ. ನಾವು ಅವ್ರ ಪ್ರಕಾರ ನಾವು ಬಟ್ಟೆಗೆ ಒಂದು ಸ್ವಲ್ಪ ಜಾಸ್ತಿ ಹೆಚ್ಚು ಮಾಡ್ತೀವಂದ್ರೆ ಯಾರು ನಂಬಂಗಿಲ್ಲ ರೀ. ಅವ್ವ ಇಷ್ಟು ಹೊಲಿಯೋಕನ ಇಷ್ಟನ್ನು ರೊಕ್ಕ ಆತಾರೆ. ಅದಕ್ಕೆ ಎಲ್ಲನೂ ದುಬಾರಿ ಆಗೈತ್ರಿ. ಈ ದುಬಾರಿ ಕಾಲದಾಗ ಯಾವುದೂ ಕಮ್ಮಿ ಮಾಡಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ರೀ. ನೀವು ಹೆಂಗೆ ನೀವು ಕೂಲಿ ಕೆಲಸ ಮಾಡೋರಿಗೆ ಹೆಂಗೆ 300 ರೂಪಾಯಿ ಚಾರ್ಜ್ ಮಾಡಿರ್ತದೆ, ನಮಗೂ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಒಂದು 10 ರೂಪಾಯಿ ಹೆಚ್ಚು ಮಾಡಿರ್ತೀವಿ. ಭಾಳ ಏನಿರಂಗಿಲ್ಲ ಕರೆ ರೀ. ಅದನ್ನೇ ಆಡ್ಕೋತಾರೆ ಹಳ್ಳಿ ಕಡೆ. ನಿಮ್ಮ ಕಡೆನೂ ಇದೇ ಥರ ಆಡ್ಕೋತಾರನ ಕಮೆಂಟ್ ಮಾಡಿ ಸ್ನೇಹಿತರೆ. ಬರೀ ನಾ ಊಟ ಮಾಡಿ ನನ್ನ ಅಂಗಡಿಗೆ ಹೋಗಿ ಮತ್ತು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಅಲ್ಲಿವರೆಗೆ ಸಪೋರ್ಟ್ ಮಾಡಿ. ನೋಡಿ ಮನೆಗೆ ಬಂದು ಊಟ ಮಾಡಿ ಬಟ್ಟೆ ತೊಳೆದು ಹಾಕಿದೆ ರೀ. ಯಜಮಾನ್ರು ಮಕ್ಕೊಂಡಾರೆ ಒಳಗಿಡ. ಹೊಂಟಿ ನೋಡ್ರಿ ಹೊಳಿಗೆ ಅಂಗಡಿಗೆ. ಎಕ್ಕಿ ಗಿಡ ನೋಡ್ರಿ ಹೆಂಗೈತಿ. ಇದೇ ಎಕ್ಕಿ ಹೂನ ನಾನು ದೇವ್ರಿಗೆ ಏರಿಸ್ತೀನಿ ನೋಡ್ರಿ. ಹೆಂಗೈತಿ ನೋಡ್ರಿ. ಕೆಟ್ಟ ಬಿಸಿಲು ರೀ. ಬಿಸಿಲಂತೂ ಸಿಕ್ಕಾಪಟ್ಟೆ ಕರಿಯಾಕತ್ತೈತ್ರಿ. ಅಜ್ಜಿ ಮಕ್ಕೊಂಡಿದ್ದೇವ್ರಿ ಕಟ್ಟಿ ಮ್ಯಾಗ. ನಾನು ಒಂದು ಸ್ವಲ್ಪ ಮಕ್ಕೊಂಡೆ ರೀ. ಆಕೆ ವಾಶ್ರೂಮ್ಗೆ ಹೋಗ್ಯಾರ. ಆ ಕಡೆ ಹಾಕ್ತೀವಿ ಬರಾಗ ಸಾರು ಕೊಟ್ಟಿರ್ಲಿ, ಅದು ಚರ್ಗಿ ತಗೊಂಡು ಹೊಂಟೀನಿ ರೀ. ಕೊಂಡ್ರಿ ಮೋಶ ಇಲ್ಲೇ ಅವ್ರಿಗೆ ಹರಿತಿನ ಇದು ತೆಲಬಿಂಗ್ ಇಡ್ಲೇನ ಅದು ಒಳಗೆ ಹೋಗೋದಿನ ಇಲ್ಲಿ ಕುರ್ಚೆ ಮ್ಯಾಗ ಬರ್ತೇನು? ಬಾ ಹಂಗಂದ್ರೆ. ಹಾಂ ಸಾಕಾಸ್ ಬಾ ಹೋಗ್ಕಂಡು ನಾ ಮುಂದೆ. ಹಾಂ ದನ್ಗೆ ಮಾಡಬೇಡ್ರಿ ನಾ ಯಾಕ ಬಿಸ್ಲಾಗ. ಭಾಳ ಬೇರ್ಕೆದ ನಾವು. ಹಾಂ ಹಾಂ ಬರ್ರಿ ನಮ್ಮ ಹಾಡುಗಳು ಏನೇನು ಮಾಡಾತ ಏನಾರು ಬಿಸ್ಲಾಗ ಹೋದ್ರಾಕತ್ತಿರ್ತಾವೆ.
ನೋಡ್ರಿ ಎಷ್ಟು ಬಿಸಿಲೈತಿ. ಬ್ಯಾಸ್ಗೆ ಸ್ಟಾರ್ಟ್ ಆಯ್ತು ರೀ. ಇನ್ನು ಹೋಳಿ ಇವನಿಗೆ ಕಾಮನ್ ಸಿಟ್ಕೊಂಡು ಥಂಡಿಗೆ ಹೋಗ್ಬಿಡ್ತೈತಿ ನೋಡ್ರಿ. ಹನುಮಪ್ಪನ ಗುಡಿಗೆ ಯಾರ ಮುಕ್ಕೊಂಡಾರೆ. ತಂಡ ಪರಿಸಿ ತಂಪದಾರೆ. ಗಾಡಿ ತರ್ಬಿಸಿ ನೋಡ್ರಿ ಯಜಮಾನ್ರಲ್ಲಿ. ಗಾಡಿ ತರ್ಬಿಸಿ ಮನೆಗೆ ಹೋಗಿದ್ದೀರಿ. ಕಾಮನ್ ಸುಟ್ಟಿತ್ತು ನೋಡ್ರಿ. ಇನ್ನ ಆಯ್ತು ನೋಡ್ರಿ ಬೆಂಕಿ. ಮುಕ್ಕೊಂಡವ್ರೆ ಆಡುವ ಬಿಸಿಲಾಗ. ಅಂಗಡಿ ತೆರೆದು ನೀರು ಕುಡಿಸ್ತೀನಿ ಅವಕ್ಕೆ. ನೀರೆಲ್ಲ ಡಬ್ಬೆ ಹಾಕಿಟ್ಟಿರೋ ಅಷ್ಟು ಚಲೋ ಅದು ನೀರು. ಬಂದೆ ನೋಡ್ರಿ ಅಂಗಡಿ. ಮೇವು ಐತ್ರಿ. ನಾ ಎಷ್ಟು ಕೊಂಜಾಳ ಮೇವ. ಬರ್ರಿ ಅಂಗಡಿ ತೆರಿತ್ರ ಮತ್ತೆ ಸಿಗ್ತೀನಿ ರೀ. ಸಂಜೆ ಆಯ್ತು ನೋಡ್ರಿ ಸ್ನೇಹಿತರೆ. 7:30 ಆಗಕ್ಕೆ ಬಂದೈತೆ ಟೈಮ. ಮಧ್ಯಾಹ್ನದಾಗ ನನ್ನ ಲಾಗ್ನ ಸ್ಟಾಪ್ ಮಾಡೋದಕ್ಕೆ ಮತ್ತೆ ಈಗ ಕಂಟಿನ್ಯೂ ಮಾಡಿದ್ದೀನಿ. ಬಂದು ಕೈಕಾಲು ಮರಕ್ಕೆ ತೊಗೊಂಡು ದೀಪ ಹಚ್ಚಿ ನೋಡ್ರಿ. ಊದು ಕೂಡ ಹಾಕಿದೆ. ಯಾಕಂದರೆ ಒಲಿ ಹೊತ್ತಿಲ್ಲ ಅಂದರೂ ಕೂಡ ನಾನು ಊದಿ ಹೆಂಗೆ ಹಾಕ್ತೀನಿ ಅಂದ್ರೆ ಸ್ನೇಹಿತರೆ, ತೆಂಗಿನಕಾಯ್ದು ಚಿಪ್ ಇರ್ತೈತಿಲ್ಲ, ತೆಂಗಿನ ಜುಟ್ಟ, ಆ ಜುಟ್ಟ ಸ್ವಲ್ಪ ಪೇಪರ್ ಇಟ್ಟು ಸ್ವಲ್ಪ ಅದನ್ನು ಇದು ಆಗೋಣ ಅದ್ರ ಮ್ಯಾಗ ಊದು ಹಾಕಿದ್ದೀವಿ ಅಂದ್ರೆ ಈ ಥರ ಹೋಗಿ ಹರಡ್ತೈತೆ ನೋಡ್ರಿ. ಮಾಡಕತ್ತೀನಿ ರೀ ಸ್ನೇಹಿತರೆ. ಏನೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಫಲ ಅಂತೂ ಸ್ವಲ್ಪ ಸಿಗ್ತಾ ಇದೆ. ನಾನು ಕಂಟಿನ್ಯೂ ಮಾಡಿದ್ರೆ ಅದ್ರ ಫಲ ಸಿಗ್ತೈತೆ ನೋಡ್ರಿ ಅಷ್ಟೇ. ಬೆಳಗ್ಗೆ ಸಂಜೆ 2 ಹೊತ್ತು ನಾವು ಊದು ಹಾಕೋದ್ರಿಂದ ಮನೆಯಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಬರ್ತೈತಿ, ತೋರಿಸ್ತೈತಿ ನೋಡ್ರಿ. ಅದಕ್ಕೆ ನಾನೇ ಸಾಕ್ಷಿ ಅನ್ಬೋದು. ಕಂಟಿನ್ಯೂ ನೀವು ಲಾಗ್ ನೋಡ್ತಾ ಹೋಗಿ ಸ್ಟಾಪ್ ಮಾಡ್ಲಾರ್ದನ ಗೊತ್ತಾಗ್ತೈತಿ ಸ್ನೇಹಿತರೆ. ಮಧ್ಯಾಹ್ನ ಹೋಗಿ ಹಂಗೆ ಆಡ್ಗಳು ತಕ್ಕ ಏನು ನಾನು ಲಾಗ್ನ ಸ್ಟಾಪ್ ಮಾಡಿದ್ದೆ ಅಲ್ಲ, ಯಜಮಾನ್ರು ರೇಷನ್ ತೊಗೊಂಡು ಬಂದಾರ ನೋಡ್ರಿ. ರೇಷನ್ ಕೊಟ್ಟಾರೆ. ಒಂದು ಕಟ್ಟ ತೊಗೊಂಡು ಬಂದಾರ ನೋಡ್ರಿ ಅಕ್ಕಿ. ಅವರು ರೇಷನ್ ತೊಗೊಂಡು ಬಂದು ಕೂತ್ರು ಮನ್ಯಾಗ. ಅಂಗಡಿಯಾಗ ಕೂತ್ರಿ. ಕುಂಡ್ರನ ನಾನು ಮೇವು ತೊಗೊಂಡು ಬಂದೆ ಸ್ನೇಹಿತರೆ. ಇವತ್ತು ಹೊಸ ಕೆಲಸ ಅನ್ಬೋದು ನೋಡಿ. ಮೇವು ಮಾಡ್ಕೊಂಡು ಬಂದೆ ರೀ. ಒಬ್ರು ಹೊಲಕ್ಕೆ ಹೋಗಿ ಉಳ್ಳಾಗಡ್ಡಿ ಅಂದ ಮೇವು ತೊಗೊಂಡು ಬಂದಾರೆ. ಇದು ಯುವತಿ ಇರ್ಬೇಕು ನೋಡ್ರಿ. ಹಣಿ ಮ್ಯಾಗಿದ್ರನ ನಮ್ಗೇನೋ ಮನ್ಸಿಗೆ ಒಂಥರ ಶಾಂತ ಆದಂಗೆ ಆಗ್ತೈತಿ. ವಿಭೂತಿ ಬಿಟ್ಟಿದ್ದೆ ರೀ. ಸ್ವಲ್ಪ ದಿನ ಬಿಟ್ಟಿದ್ಕನ ನನಗೆ ಅಷ್ಟು ಕಾಡಾಟ ಆಗೈತೆ ಸ್ನೇಹಿತರೆ. ಮೇವು ತೊಗೊಂಬಂದೆ ರೀ. ಮೇವು ಮಾಡೋ ಸಿಕ್ಕಾಪಟ್ಟೆ ಸುಸ್ತು ಬಂದಂಗೆ ಆಗ್ತೈತ್ರಿ. ಆದರೂ ಕಂಟ್ರೋಲ್ ಮಾಡ್ಕೊಂಡೆ. ಇನ್ನು ಇದನ್ನ ಬಾಡಿ ಹೆಂಗಾದ್ರೂ ಮಾಡಿ ಕರಗಿಸ್ಬೇಕು ಅನ್ನುವಂಥ ಮೈಂಡಿಗೆ ಬಂದಿದ್ದೀನಿ ಸ್ನೇಹಿತರೆ. ನೋಡೋಣ್ರಿ. ನಾಳೆ ಒಂದಿನ ಶುಕ್ರವಾರ ಐತಿ, ವಾರ ಹಿಡಿತಾರೆ. ನಾಡ್ದ ಏನೈತಿ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಡಿಸೈಡ್ ಮಾಡಿದ್ದೀನಿ ಸ್ನೇಹಿತರೆ. ಏನು ಮಾಡಕ್ಕೆ ಅನ್ನೋದು ನನ್ನ ಲಾಗ್ ನೋಡ್ತಾ ಇರಿ. ನೋಡಿ ಒಂದು ದಿನಕ್ಕೆ 500 ರೂಪಾಯಿ ಐತೆ ಸ್ನೇಹಿತರೆ. ಕೂತ್ರೆ ಯಾರು ಕೊಡಂಗಿಲ್ಲ ರೀ. ಈ ಬಾಡಿ ಕರಗಬೇಕಾದ್ರೆ ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ಏನಾದರೂ ಕರಗ್ತೈತೆ ನೋಡ್ತೀನಿ. ದ್ರಾಕ್ಷಿ ಕಟ್ ಮಾಡಕ್ಕೆ, ಹಿಂಗೆ ಉಳ್ಳಾಗಡ್ಡಿ ಕೊಯ್ಯಕ್ಕೆ, ಮತ್ತು ಕಸಕ್ಕೆ ಏನಾದರೂ ಹತ್ತಿದ್ರೆ ನೋಡಬೇಕು. 1-2 ದಿನ ಹೋಗಿ ನೋಡ್ತೀನಿ ರೀ. ಚೇಂಜ್ ಆಯಿತು ಅಂದ್ರೆ ಅದನ್ನ ಕಂಟಿನ್ಯೂ ಮಾಡಬೇಕು ಅನ್ನೋ ಅಂಥ ಪ್ಲ್ಯಾನಲ್ಲಿ ಇದ್ದೀನಿ ಸ್ನೇಹಿತರೆ. ಬರ್ರಿ ರೊಟ್ಟಿ ಮಾಡ್ಬೇಕು ರೀ. ಮತ್ತು ಗಿನ್ನ ಕಾಸೋದೈತೆ ಸ್ನೇಹಿತರೆ. ಗಿನ್ನದ ಹಾಲು ಕೊಟ್ಟಾರಿ ಒಬ್ಬರು ನೋಡಿ. ಆಕಳದು ಗಿನ್ನ ರೀ. ಆಕಳ ಹಾಲು ರೀ ಇದು. ಜವಾರಿ ಆಕಳು ಇಳ್ದೈತೆ ರೀ ಅವ್ರದ್ದು. ಆಕಳ ಹಾಲಿಂದ ಗಿನ್ನ ಮಾಡ್ಬೇಕ್ರಿ. ಅದ್ರ ರೆಸಿಪಿನೂ ಮಾಡಬೇಕು, ವಿಡಿಯೋ ಮಾಡಬೇಕು ಅಂದ್ಕೊಂಡಿನಿ. ನೋಡೋಣ್ರಿ ಸೆಪ್ರೇಟಾಗಿ ಅದರ ರೆಸಿಪಿ ಹಾಕೋದಾದ್ರೆ ಹಾಕ್ತೀನಿ, ಕಮೆಂಟ್ ಮಾಡಿದ್ರೆ ಹಾಕ್ತೀನಿ ರೀ. ಇಲ್ಲ ಅಂದರೆ ಇಲ್ಲ ನೋಡಿ ಸ್ನೇಹಿತರೆ. ರೊಟ್ಟಿ ಮಾಡ್ತೀನಿ ರೀ. ಪಲ್ಯ ಒಗ್ಗರಣೆ ಹೊಡೆದಿಡ್ಬೇಕು ನಾವು. ನಾಳೆ ಏನೂ ಯಾವುದೂ ಒಗ್ಗರಣೆ ಹೊಡೆಯಂಗಿಲ್ಲ, ಯಾವುದೂ ಕಟ್ ಮಾಡೋಂಗಿಲ್ಲ. ನಮ್ಮಲ್ಲಿ ಕಟ್ಟಿನ್ಲೇ ವಾರ ಮಾಡ್ತಾರೆ. 5 ವಾರ. ಶುಕ್ರವಾರಕ್ಕೊಮ್ಮೆ ವಾರ ಮಾಡ್ತಾರೆ ನೋಡ್ರಿ. ಇನ್ನು 1.5 ತಿಂಗಳ ನಮ್ಮೂರ ಕಡೆ ವಾರನ ರೀ. ಯಾವುದೂ ಮಟನ್ ಮಾಡಲ್ಲ, ಚಿಕನ್ ಮಾಡಲ್ಲ, ತತ್ತಿ ಹುರಿಯಂಗಿಲ್ಲ, ವಾರದ ದಿವಸ ತೆವಿ ಇಡಂಗಿಲ್ಲ, ರೊಟ್ಟಿ ಮಾಡೋದಿಲ್ಲ.
ಹಾಗೆ ಒಗ್ಗರಣೆ ಏನು ಹೊಡೆಯಂಗಿಲ್ಲ, ಯಾವುದನ್ನು ಕಾರಿನ ಕಲ್ಲಾಗ ಜಜ್ಜಂಗಿಲ್ಲ ಸ್ನೇಹಿತರೆ. ಮತ್ತು ಇಳಿಗೆ ತೊಗೊಂಡು ಯಾವುದನ್ನು ಕಟ್ ಮಾಡಂಗಿಲ್ಲ, ಚಾಕು ತೊಗೊಂಡು ಸುಮ್ಮನೆ ಏನು ಕಟ್ ಮಾಡಂಗಿಲ್ಲ. ಅಷ್ಟು ಕಠಿಣ್ಲೇನೆ ತಾಯಿ ದುರ್ಗಾದೇವಿದ ವಾರ ಮಾಡ್ತಾರೆ. ಕಂಟಿನ್ಯೂ ಮಾಡ್ಕೋತ ಬಂದಿದ್ದೈತಿ, ಅದೇ ರೂಢಿನ ಐತಿ. ಮಷಿನ್ ಕೂಡ ನಾನು ಸ್ಟಾರ್ಟ್ ಮಾಡಂಗಿಲ್ಲ. ನಾಳೆ ಯಾವುದು ಕತ್ರಿ ಹಿಡಿಯಂಗಿಲ್ಲ, ಸೂಜಿಲೆ ಏನು ಹೊಲಿಯಂಗಿಲ್ಲ, ಕುಂಡ್ರುದ್ರಿ ಅಷ್ಟೇ ನೋಡಿ. ನಾಳೆ ಒಂದಿನ ಮನೆ ಕೆಲಸ ಮಾಡ್ಕೋದು, ಮನೆ ತೊಳ್ಕೊದು, ಕ್ಲೀನ್ ಮಾಡ್ಕೋದು, ಅಮ್ಮಗೆ ಒಂದು ಸ್ವಲ್ಪ ನೈವೇದ್ಯಗೆ ಅನ್ನ ಮೊಸರು ಕೊಡೋದು, ಇಲ್ಲಾಂದರೆ ಶಾವಿಗೆ ಬಸ್ಸದು ಕೊಡ್ತೀವಿ ನೋಡ್ರಿ ಅಷ್ಟೇ. ಬರ್ರಿ ಸ್ನೇಹಿತರೆ, ರೊಟ್ಟಿ ಮಾಡಿ ಎಷ್ಟು ರೊಟ್ಟಿ ಮಾಡ್ತೀನಿ ಹಾಗೆ ಗಿನ್ನ ಯಾವ ಥರ ಮಾಡೋದಂತ ತೋರಿಸೋದಾದ್ರೆ ತೋರಿಸ್ತೀನಿ ರೀ. ಬರ್ರಿ ರೊಟ್ಟಿ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ. ನಾನು ರೊಟ್ಟಿ ಮಾಡೋ ಮಟ ಇದು ಕೊಬ್ಬರಿ ಚಟ್ನಿ ಜಜ್ಜ ನೋಡ್ರಿ. ಇಲ್ಲಿ ಹಸಿದ ಕೊಬ್ಬರಿ ಹೊಳಕಿರ್ತಿರ್ಲೆ ಜಜ್ಜಿ ಇಟ್ಟಾಳ. ಒಂದು ರೊಟ್ಟಿ ಮಾಡಿ ಕೈ ರೊಟ್ಟಿ ಮಾಡಿಕೊಟ್ಟೇರಿ. ಒಂದು ಕವರ್ನಾಗ ಹಾಕೊಂಡು ತೊಗೊಂಡು ಹೊಂಟಾರ. ಸಾಕಾಸ ಸಾವಕಾಶ ತಾಯಿಗದ ಬಡಿಗಿನ ಮ್ಯಾಗ ಐತ್ಲಾ. ಏನ್ ಕೊಳೆಮಿ? ಏನಾಗೈತಿ? ನಂದ್ಯಾಪಮ್ಮ ಏನ್ ಮಾಡ್ಯಾನು, ನಮ್ ಕಾವ್ಲಿನ ಮುರಿಬಿಟ್ಟಾನ. ಈಗ ಹೋಗುದು ಸಾವಕಾಶ ಇಲ್ಲೇ ಊಟ ಮಾಡಂದ್ರ ಮಾಡುವ ಹೊಂಟ. ಕಲ್ ಅಳಿಗ್ಯಾಡ್ತಾವ, ತರ್ಸಿ ಕಲ್ಲು ಅವು ಬಾಡ್ಯಾಗ ಮುಂಗುಲಿ ಕೆಬ್ರಿ ಅವು ಅಳಿಗ್ಯಾಡಕತ್ತಾವ. ಏನ್ ಮಾಡ್ದೇವ? ಲೈಟನ್ನ ಹಾಕೋಲಿಗ ರೋಡಿನ ನಾವ್ರಿ ಏನ್ ಮಾಡ್ಬೇಕು? ಅಲ್ಲಿ ಹತ್ತಿ ಹಾಕೋರ್ ಬೇಕಲ್ಲ, ಮ್ಯಾಗ ಹಾಕೋರಿದ್ರ ಲುಚುನ್ಕಿದ್ರ ಹಾಕಾಕ್ ಬರ್ತೈತಿ. ಬಲಪ್ ಅದಾವ ಅಂಗಡಿಯಾಗೆಲ್ಲ. ಯಾರ್ದ ಹೋಲ್ರಿ ಹೊಡೆದಿದ್ದು ತೆಗಿಬೇಕಲ್ಲ ಅದನ್ನ. ಯಾರು ತೆಗಿತಾರ? ಹಂಗ ಮಾಡೋದು, ಮತ್ತೆ ಏನು ಮಾಡೋದು? ಹಿಂಗೈತೆ ನೋಡ್ರಿ. ಹೊರಗೆ ಲೈಟ್ ಇಲ್ಲ, ಅಜ್ಜಿ ಹೇಳ್ತಾಳ ಹಾವು ಬರ್ತಾವು ಆಡ ಎಲ್ಲ ಕಟ್ತಿ ಹೆಂಗೆ ಮಾಡ್ತಿ ಅತ್ತಾರೆ ನೋಡಿ. ಅಜ್ಜಿ ಕೈಯಿಂದ ರುಚಿ ಹೆಂಗಿರ್ತೈತಿ? ಕೊಬ್ಬರಿ ಚಟ್ನಿ ರೀ, ಹಸಿ ಕೊಬ್ಬರಿ ಚಟ್ನಿ. ಒಣ ಮೆಣಸಿನ್ಕಾಯಿ ಹಾಕಿದ ಸ್ನೇಹಿತರೆ, ಒಣ ಮೆಣಸಿನ್ಕಾಯಿ ಹಾಕಿ ಒಂದು ಹನಿ ನೀರು ಹಾಕಿ ತಿಕ್ಕಳು. ನಮ್ಗೇನು ಆಗಂಗಿಲ್ಲ ರೀ, ಬೆಳ್ಳುಳ್ಳಿ ಹಾಕಿ ಜಜ್ಜಿ ಮಾಡ್ಯಾ ನೋಡ್ರಿ. ಹಿಂಗೆ ನಾನು ಟೊಮೆಟೊ ಚಟ್ನಿ ಮಾಡ್ಬೇಕಂದಿದ್ದೆ. ಇಷ್ಟು ರೊಟ್ಟಿ ಆದ ನೋಡಿ ಸ್ನೇಹಿತರೆ, ಎಷ್ಟು ರೊಟ್ಟಿ ಮಾಡಿದೆ. ಟೊಮೆಟೊ ಚಟ್ನಿ ಇನ್ನು ಗಿಣ್ಣದ ಹಾಲು ಕಾಸ್ಬೇಕ್ರಿ. ಅದನ್ನ ಸಾರು ಐತಿ, ಸಾರು ಬಿಸಿ ಇಲ್ಲೇ ಕಿಚನ್ ಮ್ಯಾಗ ಇಡ್ತನು. ಮತ್ತು ಇನ್ನು ನಾಳೆ ಮುಂಜಾನೆ ಮಾಡಕ್ಕೆ ಇದು ಮಾಡಬೇಕು ಸ್ನೇಹಿತರೆ. ದೀಪ ಏನೋ ಶಾಂತ ಆಗಿಲ್ಲ ನೋಡ್ರಿ, ದೀಪ ಉರಿ ಆತೈತಿ ದೇವ್ರ ಮುಂದೆ. ಒಗ್ಗರಣೆ ಹೊಡೆದಿಡ್ಬೇಕು. ಒಂದಿಟ್ಟು ಬೆಳ್ಳುಳ್ಳಿ ಹಾಕಿ ಎಣ್ಣೆ ಹಾಕಿ ಯಾವ್ದಾರ ಬೊಗೋನ್ಯಾಗ ಒಗ್ಗರಣೆ ಹಾಕಿ ನೀರು ಹಾಕಿ ಇಟ್ಟಿವಂದ್ರೆ ನಾಳೆ ಏನಾರ ಬ್ಯಾಳೆ ಕುದಿಸಿ ಅದ್ರೊಳಗೆ ಹಾಕಿ ಸಾರು ಮಾಡಿಬಿಡೋದು ನೋಡ್ರಿ. ಬರ್ರಿ ಅದನ್ನಷ್ಟು ಮಾಡಿ ಊಟ ಮಾಡಾಗ ಮತ್ತೆ ನನ್ನ ವ್ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಊಟನೂ ಆಯಿತು, ಎಲ್ಲನೂ ಕಸ ಹೊಡಿಗೆ ಎಲ್ಲ ತೆಗೆದಿಟ್ಟಿ ನೋಡ್ರಿ. ಎಲ್ಲ ಕ್ಲೀನ್ ಮಾಡಿಟ್ಟು ಅಂದ್ರೆ ಬೆಳಿಗ್ಗೆ ಜಲ್ದಿನ ಎದ್ದು ಮನೆ ತೊಳ್ಕೊಳಕ್ಕೆ ಈಜಿ ಆಗ್ತೈತೆ ಅಂತ ಅಂದ್ಕೊಂಡು ಕಸ ಹೊಡ್ಕೊಂಡೆ ನೋಡ್ರಿ. ಈಗ ಮತ್ತು ಈ ಕಡೆ ಏನೈತಿ, ಸಾರಿಗೆ ಒಗ್ಗರಣೆ ಹಚ್ಚಿಟ್ಟಿನ ಸ್ನೇಹಿತರೆ. ಸುಮ್ಮ ಬೆಳ್ಳುಳ್ಳಿ ಎಣ್ಣೆ ಹಾಕಿ ಸ್ವಲ್ಪ ನೀರು ಹಾಕಿ ಒಗ್ಗರಣೆ ಹೊಡೆದು ಹಿಂಗೆ ಮುಚ್ಚಿಬಿಟ್ಟು ಅಂದ್ರೆ ನಾಳೆ ನಮ್ಗೆ ಹೆಂಗಂದ್ರೆ ರೀ, ದೇವ್ರದ್ದು ಒಗ್ಗರಣೆ ಹೊಡೆದಿಲ್ಲ ರೀ, ಸೌಂಡ್ ಬರಬಾರ್ದ್ರಿ. ಏನು ಎಣ್ಣೆದು ಖಾದಿದ್ದು. ಈ ಕಡೆ ಏನೈತಿ ಗಿನ್ನ ಮಾಡಕ್ಕೆ ಇಟ್ಟನು ಸ್ನೇಹಿತರೆ. ಗಿನ್ನ ಮಾಡಕ್ಕೆ ಇಟ್ಟನು, ಗಿನ್ನದ ಒಡಿರಿ. ಹೆಂಗಾಗ್ತೈತಿ ಹೆಂಗಿಲ್ಲ ಅನ್ನೋದು ನಾಳಿನ ವಿಡಿಯೋದಾಗ ತೋರಿಸ್ತೀನಿ, ಅಥವಾ ಇನ್ನೂ ಕುದೀತಾ ಇದೆ ರೀ ಅದು. ಹೊರಗಡೆ ಹೋಗಿ ವಾಕ್ ಮಾಡಿ ಬರಬೇಕು ಅನ್ಕೊಳತ್ತೀನಿ. ಇದು ಇನ್ನೂ ರೆಡಿ ಆಗ್ತಾ ಇಲ್ಲ ರೀ. ಊಟ ಮಾಡೋಕ್ಕಿಂತ ಮೊದಲು ಕುದಿಲಾಕಿಟ್ಟಿನಿ ರೀ. ಬರ್ರಿ ನೋಡೋಣ್ರಿ ಏನೇನು ಆಗೈತಿ ಇದನ್ನು.
ಆಲ್ಮೋಸ್ಟ್ ಆಗ್ತಾ ಬಂದಿದೆ ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು, ಇನ್ನೊಂದು ಸ್ವಲ್ಪ ಅಳಸೈತಿ, ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ಬೇಕು ನೋಡ್ರಿ ಅಷ್ಟೇ. ಗಟ್ಟಿ ಆದ್ರೆ ಮುಗಿತ್ರಿ, ವಡಿ ತಯಾರಾದಂಗೆ ಆಗೈತಿ. ಇನ್ನೊಂದು ಸ್ವಲ್ಪ ಕುದಿಬೇಕು. ಬರ್ರಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ. 10 ಗಂಟೆ ಆಗೈತ್ರಿ. ಏನಾದರೂ ಮಾಡ್ಬೇಕಂದ್ರೆ ಲೇಟ್ ಆಗ್ತೈತೆ ನೋಡ್ರಿ. ಹಿಂಗೆ ರೊಟ್ಟಿ ಮಾಡಿ ಎಲ್ಲ ಇದನ್ನೆಲ್ಲ ಮಾಡ್ಬೇಕಾದ್ರೆ. ಬರ್ರಿ ಮತ್ತೆ ಸಿಗೋಣ ಸ್ನೇಹಿತರೆ ನಾಳೆ.